ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮಗೆ ಪಾಸ್ಪೋರ್ಟ್ ಬೇಕಾ? ಬರೀ ನಿಮ್ಮ ಹತ್ರ ಒಂದಷ್ಟು ಹಣ ಇದ್ರೂ ಸಾಕು, ನಿಮಗೆ ಸುಲಭವಾಗಿ ಪಾಸ್ಪೋರ್ಟ್ ಸಿಕ್ಕಿಬಿಡುತ್ತೆ. ಆದರೆ ಅದು ಭಾರತದ ಪಾಸ್ಪೋರ್ಟ್ ಅಲ್ಲ, ಬದಲಾಗಿ ಅಲ್ಲೊಂದು ದ್ವೀಪ ರಾಷ್ಟ್ರ ಇದೆ, ಅದು ಯಾರಿಗೆ ಬೇಕಾದರೂ ಪಾಸ್ಪೋರ್ಟನ್ನು ಕೊಟ್ಟುಬಿಡುತ್ತೆ. ಹಾಗಂತ ಆ ಪಾಸ್ಪೋರ್ಟ್ನ ತಾಕತ್ತು ಕೂಡ ಕಡಿಮೆ ಏನಲ್ಲ. ಆ ದೇಶದ ಪಾಸ್ಪೋರ್ಟನ್ನು ಇಟ್ಕೊಂಡ್ರೆ ನೀವು ವೀಸಾನೇ ಇಲ್ಲದೆ ಬ್ರಿಟನ್ನಿಗೆ ಹೋಗಬಹುದು. ಸಿಂಗಪೂರಲ್ಲಿ ನಿಮ್ಮನ್ನು ಯಾರೂ ವೀಸಾ ಕೇಳೋದಿಲ್ಲ, ದುಬೈಗೆ ನಿಮಗೆ ವೀಸಾ ಬೇಕಾಗೋದಿಲ್ಲ. ಜಸ್ಟ್ ಆ ದ್ವೀಪ ರಾಷ್ಟ್ರದ ಪಾಸ್ಪೋರ್ಟ್ ಒಂದಿದ್ರೆ ಸಾಕು. ಅಂಥ ಪವರ್ಫುಲ್ ಪಾಸ್ಪೋರ್ಟ್ ನಿಮಗೆ ಹಣ ಇದ್ರೆ ಸಿಗುತ್ತೆ. ಒಂದಷ್ಟು ಹಣ ಇಟ್ಕೊಂಡು ನೀವು ಆ ದೇಶಕ್ಕೆ ಹೋಗಿ ಆರಾಮಾಗಿ ಸೆಟಲ್ ಕೂಡ ಆಗಬಹುದು. ಹಾಗಾದ್ರೆ ಯಾವ್ದು ಆ ದೇಶ? ಅವರು ಪಾಸ್ಪೋರ್ಟ್ಗಳನ್ನು ಯಾಕೆ ಮಾರಾಟ ಮಾಡ್ತಾರೆ? ಯಾರು ಬೇಕಾದರೂ ಅದನ್ನು ತಗೊಂಡು ಬಿಡಬಹುದಾ? ಹಾಗಾದ್ರೆ ಯಾವ್ಯಾವುದೋ ದೇಶಕ್ಕೆ ಅಕ್ರಮವಾಗಿ ವಲಸೆ ಹೋಗೋರು ಒಂದಷ್ಟು ಹಣ ಇಟ್ಕೊಂಡು ಈ ದೇಶಕ್ಕೆ ಹೋಗಿಬಿಡಬಹುದಲ್ವಾ? ಯಾಕೆ ಹೋಗ್ತಾ ಇಲ್ಲ? ಬನ್ನಿ ನೋಡೋಣ. ಗೆಳೆಯರೆ, ಅದು ನೋಡೋದಕ್ಕೊಂದು ಪುಟ್ಟ ದೇಶ, ಆದರೆ ಅಲ್ಲಿನ ಪಾಸ್ಪೋರ್ಟ್ ಭಾರತದ ಪಾಸ್ಪೋರ್ಟ್ಗಿಂತಲೂ ಪವರ್ಫುಲ್. ಜಗತ್ತಿನ ಬಲಿಷ್ಠ ಪಾಸ್ಪೋರ್ಟ್ಗಳನ್ನು ಲಿಸ್ಟ್ ಮಾಡಿದರೆ ಭಾರತದ ಪಾಸ್ಪೋರ್ಟ್ 80ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಆ ಚಿಕ್ಕ ದೇಶದ ಪಾಸ್ಪೋರ್ಟ್ಗೆ 42ನೇ ಸ್ಥಾನ ಕೊಡಲಾಗಿದೆ. ಸೊ ಭಾರತದ ಪಾಸ್ಪೋರ್ಟ್ಗಿಂತಲೂ ಅದು ತುಂಬಾನೇ ಮೇಲಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ನೀವು ಆ ದೇಶದ ಪಾಸ್ಪೋರ್ಟ್ ಅನ್ನು ಪಡ್ಕೊಳ್ಳೋದಕ್ಕೆ ನೀವು ಆ ದೇಶದವರಾಗಿರಬೇಕು ಅಥವಾ ಅಲ್ಲಿ ಹುಟ್ಟಿರಬೇಕು ಅಂತೇನಿಲ್ಲ. ಯಾರ ಬಳಿ ಹಣ ಇರುತ್ತೋ, ಯಾರು ಶ್ರೀಮಂತರಿರ್ತಾರೋ ಅವರೆಲ್ಲರನ್ನ ಆ ದೇಶ ಪ್ರೀತಿಯಿಂದ ಸ್ವಾಗತಿಸುತ್ತೆ. ಅವರು ಬಯಸಿದ್ರೆ ಪಾಸ್ಪೋರ್ಟ್ ಅನ್ನು ಕೊಡುತ್ತೆ. ಆದರೆ ಪುಗ್ಸೆಟ್ಟೆ ಅಂತೂ ಅಲ್ಲ. ನೆನಪಿಟ್ಕೊಳ್ಳಿ, ಈ ದೇಶದಲ್ಲಿ ಯಾವುದೂ ಕೂಡ ಫ್ರೀ ಆಗಿ ಸಿಗೋದಿಲ್ಲ. ಫ್ರೀ ಕೊಡ್ತಾ ಇದೀವಿ ಅಂತ ಹೇಳೋರು ಕೂಡ ನಮಗೂ ಗೊತ್ತಾಗದ ಹಾಗೆ ನಮ್ಮ ಹತ್ರ ಏನೋ ಕಿತ್ಕೋತಾ ಇರ್ತಾರೆ. ಆದರೆ ಆ ದೇಶ ಪಾಸ್ಪೋರ್ಟ್ ಕೊಡೋದಕ್ಕೆ ನಿಮ್ಮ ಹತ್ರ ಹಣ ಇರಬೇಕು ಅಂತ ಬಯಸುತ್ತೆ, ಮತ್ತು ಆ ಹಣವನ್ನ ನೀವು ಅವರ ದೇಶದಲ್ಲಿ ಹೂಡಿಕೆ ಮಾಡಬೇಕು. ಇಲ್ಲಿ ನೀವು ಕೇಳಿಸ್ಕೊಳ್ತಾ ಇರೋದು ನಿಜ. ನಿಮ್ಮ ಬಳಿ ಕೋಟ್ಯಂತರ ರೂಪಾಯಿ ಹಣ ಇತ್ತು ಅಂತ ಇಟ್ಕೊಳ್ಳಿ. ಅದರಲ್ಲಿ ಒಂದಷ್ಟು ಹಣವನ್ನ ನೀವು ಆ ದೇಶದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆ ದೇಶ ನಿಮಗೆ ಪಾಸ್ಪೋರ್ಟ್ ಅನ್ನು ಕೊಡುತ್ತೆ. ಒಮ್ಮೆ ಆ ದೇಶದ ಪಾಸ್ಪೋರ್ಟ್ ಸಿಕ್ಬಿಟ್ರೆ ಬ್ರಿಟನ್, UAE, ಸಿಂಗಪೂರ್, ಹಾಂಗ್ಕಾಂಗ್, ನೀವು ಎಲ್ಲೆಲ್ಲಿಗೆ ಬೇಕೋ ಅಲ್ಲೆಲ್ಲ ವೀಸಾ ಇಲ್ಲದೆ ಹೋಗಿ ಬಂದುಬಿಡಬಹುದು. ಅಂದಹಾಗೆ ಆ ದೇಶ ಬೇರೆ ಇನ್ಯಾವುದೂ ಅಲ್ಲ, ಜಗತ್ತಿನ 3ನೇ ಅತಿ ಚಿಕ್ಕ ದೇಶ. ಓಸಿಯಾನಿಯಾದಲ್ಲಿನ ಈ ದ್ವೀಪ ರಾಷ್ಟ್ರದ ಹೆಸರು ನೌರು. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನೌರು. ಓಸಿಯಾನಿಯಾ ಭಾಗದಲ್ಲಿ ಪೆಸಿಫಿಕ್ ಸಾಗರದ ನಡುವೆ ಕಿರಿವಾಟಿ ದ್ವೀಪ ಸಾಲುಗಳ ಪಕ್ಕದಲ್ಲೇ ಇರೋ ದೇಶ ಈ ನೌರು. ಇದು ಒಟ್ಟು 21 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಗೆಳೆಯರೆ, ಈ ದೇಶದ ವಿಸ್ತೀರ್ಣ ಇರೋದು ಬರೀ 21 ಚದರ ಕಿಲೋಮೀಟರ್ನಷ್ಟು ಮಾತ್ರ. ಇನ್ನು ಇಲ್ಲಿರೋ ಜನಸಂಖ್ಯೆ 11,000ವನ್ನು ಮೀರ್ತಾ ಇದೆ. ಈ ನೌರು ಸುತ್ತಮುತ್ತ ಮೈಕ್ರೋನೇಷಿಯಾ ದೇಶಗಳಾದ ಮಾರ್ಷಲ್ ಐಲ್ಯಾಂಡ್, ಪಪುವಾ ನ್ಯೂಗಿನಿಯಾ, ಸಾಲೋಮನ್ ಐಲ್ಯಾಂಡ್ಸ್, ಫಿಜಿಗಳಿವೆ. ಹಾಗೆಯೇ ಈ ನೌರು ಈಕ್ವೆಟೋರಿಯಲ್ ರೇಖೆಗಿಂತ 55 ಕಿಲೋಮೀಟರ್ಗಳಷ್ಟು ದಕ್ಷಿಣದಲ್ಲಿದೆ. ಇದು ಜಗತ್ತಿನ 3ನೇ ಅತಿ ಚಿಕ್ಕ ದೇಶ ಅಂತ ಕರೆಸ್ಕೊಳ್ತಾ ಇದೆ. ಇದಕ್ಕಿಂತಲೂ ಚಿಕ್ಕದಾಗಿರೋ ದೇಶಗಳ ಪೈಕಿ ಮೊದಲನೆಯದ್ದು ವ್ಯಾಟಿಕನ್ ಸಿಟಿ, ಎರಡನೆಯದ್ದು ಮೊನಾಕೋ. ಇನ್ನು ನೌರು ಜಗತ್ತಿನ 3ನೇ ಅತಿ ಚಿಕ್ಕ ದೇಶ. ಇದರ ರಾಜಧಾನಿ ಯಾರೇನ್ ನಗರ. ಇನ್ನು ಇಲ್ಲಿ ಕ್ರೈಸ್ತರು ಅತಿ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ. ಇನ್ನು ಈ ನೌರು ಇದೆಯಲ್ಲ, ಇದಕ್ಕೆ ಶತಮಾನಗಳಷ್ಟು ಹಳೆಯ ಇತಿಹಾಸ ಕೂಡ ಇದೆ. ಶಕಪೂರ್ವ 1000 ಆಸುಪಾಸಲ್ಲಿ ಮೈಕ್ರೋನೇಷಿಯನ್ ದೇಶಗಳಿಗೆ ಜನ ವಲಸೆ ಬಂದ ಸಂದರ್ಭದಲ್ಲೇ ಇಲ್ಲಿಗೂ ಕೂಡ ಜನ ಬರುವುದಕ್ಕೆ ಶುರು ಮಾಡಿದ್ರು. ಶತಮಾನಗಳ ನಂತರ ಇವರನ್ನ ನೌರು ಜನಾಂಗ ಅಂತ ಗುರುತಿಸಲಾಯಿತು. ಇಂಥ ನೌರು 19ನೇ ಶತಮಾನದಲ್ಲಿ, ಅಂದ್ರೆ ಮೊದಲ ವಿಶ್ವಯುದ್ಧದ ಸಂದರ್ಭದಲ್ಲಿ ಜರ್ಮನ್ ಸೇನೆಯ ಹಿಡಿತಕ್ಕೆ ಸಿಕ್ತು. ಆ ಬಳಿಕ ಇದನ್ನು ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲ್ಯಾಂಡ್ಗಳು ಆಳಿದ್ವು. ಅಲ್ಲಿ ಬ್ರಿಟಿಷರ ಸಹಕಾರ ಇವರಿಗೆ ಸಿಕ್ಕಿತ್ತು. ಹೀಗಿರುವಾಗಲೇ 2ನೇ ಮಹಾಯುದ್ಧದ ಸಮಯದಲ್ಲಿ ಪೆಸಿಫಿಕ್ ಸಾಗರದ ಮೇಲೆ ಹಿಡಿತವನ್ನ ಸಾಧಿಸಿದ ಜಪಾನ್ ಸೇನೆ ಇಲ್ಲಿಗೂ ಬಂತು. ಅವರು ಈ ದ್ವೀಪವನ್ನ ಆಕ್ರಮಿಸಿಕೊಂಡ್ರು. ಅವರು 2 ಏರ್ ಸ್ಟ್ರಿಪ್ಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ರು. ಅಮೆರಿಕ ಹಾಗೂ ಬ್ರಿಟನ್ನ ದಾಳಿಗಳನ್ನು ಎದುರಿಸೋದಕ್ಕೆ ಈ ದ್ವೀಪಗಳ ಬಳಕೆ ಆಯಿತು. ಆದರೆ 2ನೇ ಮಹಾಯುದ್ಧದಲ್ಲಿ ಜಪಾನ್ ಸೋತ ನಂತರ ಅಲ್ಲಿಗೆ ಅಲೈಸ್ ಪವರ್ಗಳ ಆಗಮನ ಆಯಿತು. ಬ್ರಿಟಿಷರು ಈ ನೌರುನ ತಮ್ಮ ಹಿಡಿತಕ್ಕೆ ತಗೊಂಡ್ರು. ಆ ನಂತರದಲ್ಲಿ, ಅಂದ್ರೆ 1968ರ ಹೊತ್ತಿಗೆ ನೌರು ಎಲ್ಲ ವಸಾಹತುಗಳಿಂದಲೂ ಬಿಡುಗಡೆಗೊಂಡು ಸ್ವಾತಂತ್ರ್ಯವನ್ನು ಪಡ್ಕೊಳ್ತು. ಇನ್ನು ಈ ದೇಶದಲ್ಲಿ ಇಂಗ್ಲಿಷ್ ಮತ್ತು ನೌರುವಿಯನ್ ಭಾಷೆಗಳು ಅಧಿಕೃತ ಭಾಷೆಗಳು ಅನ್ನಿಸ್ಕೊಳ್ತವೆ. ಹಾಗೆ ನೋಡಿದ್ರೆ ಇಲ್ಲಿನ GDP ತುಂಬಾ ಹೆಚ್ಚೇನಿಲ್ಲ. ಇಷ್ಟಾದರೂ 6 ರಿಂದ 16 ವರ್ಷದ ಎಲ್ಲ ಮಕ್ಕಳಿಗೆ ಈ ದೇಶದಲ್ಲಿ ಉಚಿತ ಶಿಕ್ಷಣವನ್ನ ಕೊಡಲಾಗ್ತಾ ಇದೆ. ಗೆಳೆಯರೆ, ಇಲ್ಲಿರೋ ಒಟ್ಟು ಜನಸಂಖ್ಯೆನೇ 11,000 ಸುತ್ತಮುತ್ತ. ಹೀಗಾಗಿ ಅಲ್ಲಿನ ಮಕ್ಕಳಿಗೆ ಉಚಿತ ಶಿಕ್ಷಣ ಅನ್ನೋದು ಅವರಿಗೆ ತುಂಬಾ ದೊಡ್ಡ ಭಾರ ಏನಲ್ಲ. ಇಂಥ ನೌರುವಿನ ವಿಶೇಷತೆಯನ್ನ ತಿಳಿಯೋದಿಕ್ಕೆ ಅಂತಲೇ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ. ಇನ್ನು ಈ ದೇಶ ತನ್ನಲ್ಲಿ ಹೂಡಿಕೆ ಮಾಡೋರಿಗೆ ಪಾಸ್ಪೋರ್ಟ್ ಅನ್ನು ಕೂಡ ಕೊಡುತ್ತೆ. ಅದಕ್ಕವರು ಒಂದಷ್ಟು ನಿಯಮಗಳನ್ನು ಇಟ್ಕೊಂಡಿದ್ದಾರೆ.
ಗೆಳೆಯರೆ, ಹೂಡಿಕೆ ಮಾಡಿದ್ರೆ ಜಗತ್ತಿನ ನಾನಾ ದೇಶಗಳು ಯಾರಿಗೆ ಬೇಕಾದ್ರೂ ಪೌರತ್ವವನ್ನು ಕೊಡುತ್ತವೆ. ಇನ್ವೆಸ್ಟರ್ ವೀಸಾ ಕೂಡ ಸಿಗುತ್ತೆ. ಬ್ರಿಟಿಷ್ ಸಿಟಿಸನ್ಶಿಪ್ ನಿಮಗೆ ಬೇಕು ಅಂದ್ರೆ ನೀವಲ್ಲಿ €2 ಮಿಲಿಯನ್ ವರೆಗೆ ಇನ್ವೆಸ್ಟ್ ಮಾಡಿದ್ರೆ ಸಾಕು. ಇನ್ನು ಅಮೆರಿಕಾದ ಸಿಟಿಸನ್ಶಿಪ್ಗಾಗಿ ನೀವು $8 ಲಕ್ಷ ಹಣವನ್ನ ಉದ್ಯೋಗ ಸೃಷ್ಟಿಸಬಹುದಾದ ಕ್ಷೇತ್ರದಲ್ಲಿ ಹೂಡಬೇಕು, ಅಥವಾ $10 ಲಕ್ಷ ಹಣವನ್ನ ಬೇರೆ ಯಾವುದಾದ್ರೂ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿ ಅಲ್ಲಿ ಕನಿಷ್ಠ 10 ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ರೆ ನಿಮಗೊಂದು ಗ್ರೀನ್ ಕಾರ್ಡ್ ಕೊಡ್ತಾರೆ. ಅದಾದ 5 ವರ್ಷಗಳ ನಂತರ ನೀವು ಶಾಶ್ವತವಾಗಿ ಅಮೆರಿಕಾದ ಪೌರತ್ವಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು $2.5 ಮಿಲಿಯನ್ ಆಸ್ಟ್ರೇಲಿಯನ್ ಡಾಲರ್ ಹೂಡಿಕೆ ಮಾಡಿದ್ರೆ ಆಸ್ಟ್ರೇಲಿಯಾ ಕೂಡ ತನ್ನ ದೇಶದ ಪೌರತ್ವವನ್ನು ಕೊಡುತ್ತೆ. $12 ಲಕ್ಷ ಕೆನಡಿಯನ್ ಡಾಲರ್ ನಿಮ್ಮ ಹತ್ರ ಇದ್ರೆ ಕೆನಡಾದಲ್ಲಿ ಸೆಟ್ಲ್ ಆಗಿಬಿಡಬಹುದು. ಹೀಗೆ ನಾನಾ ದೇಶಗಳು ಜಗತ್ತಲ್ಲಿ ಹೂಡಿಕೆದಾರರಿಗೆ ಪೌರತ್ವವನ್ನು ಕೊಡುತ್ತವೆ. ಅಫ್ಕೋರ್ಸ್ ಭಾರತದಲ್ಲಿ ಇಂಥ ವ್ಯವಸ್ಥೆ ಇಲ್ಲ. ಆದರೆ ಈ ನೌರು ಇದೆಯಲ್ಲ, ಇದರ ವಿಶೇಷ ಏನಪ್ಪಾ ಅಂದ್ರೆ ಇದು ಬೇರೆಲ್ಲ ದೇಶಗಳಿಗಿಂತ ಕಡಿಮೆ ಹಣಕ್ಕೆ ತನ್ನ ದೇಶದ ಪೌರತ್ವವನ್ನು ಕೊಡ್ತಾ ಇದೆ ಅನ್ನೋದು. ಈ ನೌರು ದೇಶದ ಪಾಸ್ಪೋರ್ಟ್ ಅನ್ನ ಪಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ $1,40,000 ಹಣ ಇದ್ರೆ ಸಾಕು. ಭಾರತೀಯ ಕರೆನ್ಸಿಯಲ್ಲಿ 1.25 ಕೋಟಿ. ನಮ್ಮಲ್ಲಿ ಯಾವುದಾದ್ರೂ ಜಿಲ್ಲಾ ಕೇಂದ್ರದಲ್ಲಿ 1 ಎಕರೆ ಜಮೀನಿನ ಬೆಲೆ ಇದು. ಅಷ್ಟು ಹಣ ಇದ್ಬಿಟ್ರೆ ನೌರು ದೇಶದ ಪಾಸ್ಪೋರ್ಟ್ ನಿಮಗೆ ಸಿಗುತ್ತೆ. ಹಾಗಂತ ಅವ್ರೇನ್ ನಿಮ್ಮ ಬಳಿ ನೇರವಾಗಿ ಹಣ ಇಸ್ಕೊಳ್ಳೋದಿಲ್ಲ. ನಿಮ್ಮ ಹತ್ರ ಹಣ ಇದ್ದರಷ್ಟೇ ಸಾಕಾಗೋದು ಇಲ್ಲ. ಪಾಸ್ಪೋರ್ಟ್ ಅನ್ನು ಪಡ್ಕೊಳ್ಳೋದಕ್ಕೆ ಒಂದಷ್ಟು ನಿಯಮಗಳು ಇವೆ. ನೌರು ಪಾಸ್ಪೋರ್ಟ್ ಅನ್ನು ಪಡೆಯೋದಕ್ಕೆ ಯಾವುದೇ ವ್ಯಕ್ತಿಗೆ 18 ವರ್ಷ ತುಂಬಿರಬೇಕು. ಅವನು ಸಚ್ಚಾರಿತ್ರ್ಯವನ್ನ ಹೊಂದಿರಬೇಕು. ಅಂದ್ರೆ ನಿಮ್ಮ ದೇಶದಲ್ಲಿ ನಿಮ್ಮ ಮೇಲೆ ಯಾವ ಅಪರಾಧ ಪ್ರಕರಣಗಳು ಇರಬಾರ್ದು. ಇಲ್ಲೆಲ್ಲೋ ಫ್ರಾಡ್ ಮಾಡಿ, ಯಾರ್ದೋ ತಲೆ ಬೋಳ್ಸಿ, ಇನ್ಯಾವುದೋ ಸ್ಕೀಮ್ಗಳ ಹೆಸರಲ್ಲಿ ಸ್ಕ್ಯಾಮ್ ಮಾಡಿ ಇಲ್ಲಿಂದ ದೇಶ ಬಿಟ್ಟು ಓಡ್ ಹೋಗಿ ನೌರಲ್ಲಿ ಉಳ್ಕೊಂಡು ಬಿಡ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ನಿಮಗೆ ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನು ಅವ್ರು ಕೇಳ್ತಾರೆ. ಇದರ ಜೊತೆಗೆ $1,30,000 ಹಣ ನಿಮ್ಮ ಹತ್ರ ಇದ್ದು ಬಿಟ್ರೆ ನಿಮಗೆ ಆ ದೇಶದ ಒಂದು ಪಾಸ್ಪೋರ್ಟ್ ಸಿಗುತ್ತೆ. ಇದಾದ ನಂತರ ನಿಮ್ಮ ಇಡೀ ಕುಟುಂಬವನ್ನ, ಅಂದ್ರೆ ನಿಮ್ಮ ಪತ್ನಿ ಹಾಗೂ 2 ಮಕ್ಕಳನ್ನ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ನೀವೇನಾದ್ರೂ ಅಂದ್ಕೊಂಡ್ರೆ ಅದಕ್ಕೆ ಮತ್ತೆ $7,500 ಹಣ ನಿಮ್ಮ ಹತ್ರ ಇರಬೇಕಾಗತ್ತೆ. ಅಂದ್ರೆ ನೀವು $1,37,000 ಖರ್ಚು ಮಾಡಿದ್ರೆ ನಿಮ್ಮ ಕುಟುಂಬದ 4 ಜನಕ್ಕೆ ವೀಸಾ ಸಿಗತ್ತೆ. ಆ ನಂತರ ಇನ್ನೂ ಒಂದು $7,500 ನೀವು ಕೊಟ್ರಿ ಅಂತ ಇಟ್ಕೊಳ್ಳಿ. ಆಗ ನಿಮ್ಮ ಕುಟುಂಬದ ಇನ್ನಿಬ್ಬರಿಗೆ ವೀಸಾ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿಗೆ $1,45,000 ನಿಮ್ಮ ಹತ್ರ ಇದ್ರೆ ನೀವು 6 ಮಂದಿಗೆ ಪಾಸ್ಪೋರ್ಟ್ ಅನ್ನು ತಗೋಬಹುದು. ಇಲ್ಲಿ ಕೂಡ ಹೀಗೆ ಫ್ಯಾಮಿಲಿ ಪ್ಯಾಕೇಜ್ ಸಿಗಬೇಕು ಅಂದ್ರೆ ಆ ಅರ್ಜಿದಾರರೆಲ್ಲ ಒಂದೇ ಕುಟುಂಬದವರಾಗಿರಬೇಕು. ಯಾರ ವಿರುದ್ಧವೂ ಅಪರಾಧ ಪ್ರಕರಣಗಳಿರಬಾರದು ಅನ್ನೋ ನಿಯಮ ಇದೆ. ಹಾಗೇನೆ ನೌರು ಸಿಟಿಸನ್ಶಿಪ್ ಸಿಕ್ಕಿದ ಮೇಲೆ ನಿಮ್ಮ ದೇಶದ ಸಿಟಿಸನ್ಶಿಪ್ ಅನ್ನು ಉಳಿಸ್ಕೊಳ್ಳೋದಕ್ಕೆ ಕೂಡ ಅಲ್ಲಿ ಅವಕಾಶಗಳಿವೆ. ಆದ್ರೆ ನಮ್ಮ ಭಾರತದಲ್ಲಿ ಡ್ಯುಯಲ್ ಸಿಟಿಸನ್ಶಿಪ್ಗೆ ಅವಕಾಶ ಇಲ್ಲ. ಹೀಗಾಗಿ ನಾವು ಭಾರತೀಯರು ಯಾವುದೇ ದೇಶದ ಪಾಸ್ಪೋರ್ಟ್ ಅನ್ನ ಪಡ್ಕೊಂಡು ಕೂಡಲೇ ನಮ್ಮ ದೇಶದ ಪಾಸ್ಪೋರ್ಟ್ ಅನ್ನ ಬಿಟ್ಟು ಕೊಡಬೇಕಾಗತ್ತೆ. ಆಮೇಲೆ ನಾವು ತಗೊಂಡ ಬೇರೆ ದೇಶದ ಪೌರತ್ವವನ್ನ ಬಿಟ್ಟು ಮತ್ತೆ ಭಾರತದ ಪೌರತ್ವವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ದ್ವಿಪೌರತ್ವಕ್ಕೆ ಅವಕಾಶ ಇಲ್ಲ. ಇದೇ ದ್ವಿಪೌರತ್ವಕ್ಕೆ ಸಂಬಂಧಪಟ್ಟ ಹಾಗೇನೆ ಈಗ ರಾಹುಲ್ ಗಾಂಧಿ ಅವರ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇವೆ. ಸುಬ್ರಹ್ಮಣ್ಯ ಸ್ವಾಮಿ ರಾಹುಲ್ ಗಾಂಧಿ ಅವರ ಮೇಲೆ ಒಂದು ಪ್ರಕರಣವನ್ನ ದಾಖಲಿಸಿರೋದು ಅವರು 2 ದೇಶಗಳ ಪೌರತ್ವವನ್ನು ಹೊಂದಿದ್ದಾರೆ, ಇದು ಸಂವಿಧಾನದ ವಿರುದ್ಧ ಅನ್ನೋ ಕಾರಣಕ್ಕೆ. ಇನ್ನು ನಮ್ಮ ಹಣ ಇದೆಯಲ್ಲ, ಅವರು ಇದನ್ನ ಹೂಡಿಕೆ ಅಂತ ಅವರು ಭಾವಿಸ್ತಾರೆ. ಹಾಗಂತ ನಮಗೇನು ಅದರಿಂದ ಲಾಭ ಬರುವುದಿಲ್ಲ. ಅದೊಂಥರ ನಾನ್ ರೀಫಂಡಬಲ್ ಡೆಪಾಸಿಟ್ ಇದ್ದ ಹಾಗೆ. ಗೆಳೆಯರೆ, ಈ ನೌರು ಅತಿ ಕಡಿಮೆ ಹೂಡಿಕೆಗೂ ಪಾಸ್ಪೋರ್ಟ್ ಅನ್ನು ಕೊಡ್ತಾ ಇದೆ ಅನ್ನೋ ಕಾರಣಕ್ಕೇನೆ ಇಲ್ಲಿ ಪ್ರತಿ ವರ್ಷ ಪಾಸ್ಪೋರ್ಟ್ಗಾಗಿ ಸಾಕಷ್ಟು ಜನ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅದರಲ್ಲೂ ಪಾಕಿಸ್ತಾನದ ಸಾಕಷ್ಟು ಮಂದಿ ನೌರು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡ್ಕೋತಾ ಇದ್ದಾರೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಇವತ್ತು ಪಾಕ್ ಅನ್ನೋದು ಭಯೋತ್ಪಾದಕರ ಕೊಂಪೆ, ಅಲ್ಲಿ ರಾಜಕೀಯ ಅಸ್ಥಿರತೆ ಕೂಡ ಇದೆ. ಹೀಗಾಗಿ ಅಲ್ಲಿನ ಶ್ರೀಮಂತರು ತಮ್ಮ ಹಣವನ್ನ ಬೇರೆ ಬೇರೆ ದೇಶಗಳಲ್ಲಿ ಹೂಡಿಕೆ ಮಾಡಿ ಅಲ್ಲೆಲ್ಲ ನೆಲೆಸೋದಕ್ಕೆ ಇಷ್ಟಪಡ್ತಾರೆ. ಸೊ ಪಾಕಿಗಳು ನೌರು ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸೋದು ಹೆಚ್ಚಾಗ್ತಾ ಇದೆಯಂತೆ. ಒಮ್ಮೆ ನೌರು ಪಾಸ್ಪೋರ್ಟ್ ಅನ್ನು ಪಡ್ಕೊಂಡು ಅಲ್ಲಿಂದ ಅವರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಸೆಟ್ಲ್ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಹೊರಬೀಳ್ತಾ ಇವೆ. ಹಾಗಂತ ಇಲ್ಲಿ ಕೂಡ ಅರ್ಜಿ ಸಲ್ಲಿಸಿದ ಕೂಡಲೇ ಪಾಸ್ಪೋರ್ಟ್ ಏನು ಸಿಗೋದಿಲ್ಲ. ಅದಕ್ಕಾಗಿ ಒಂದಷ್ಟು ಸಮಯ ಕಾಯಬೇಕಾಗತ್ತೆ. ಇನ್ನು ಇಲ್ಲಿನ ಪಾಸ್ಪೋರ್ಟ್ ಪಡೆದವರು ಕೂಡ ಇಲ್ಲಿ ನೆಲೆ ನಿಲ್ಲೋದಿಲ್ಲ. ಬದಲಿಗೆ ಆ ಪಾಸ್ಪೋರ್ಟ್ ಅನ್ನು ಬಳಸಿಕೊಂಡು ಬೇರೆ ಬೇರೆ ದೇಶಗಳಿಗೆ ಹೋಗೋ ಪ್ರಯತ್ನವನ್ನು ಮಾಡ್ತಾರೆ ಮತ್ತು ಆ ಮೂಲಕ ನೌರು ಕೂಡ ಒಂದಷ್ಟು ಆದಾಯವನ್ನು ಗಳಿಸ್ತಾ ಇದೆ. ಅಲ್ಲ, ಅಲ್ಲಿರೋದೇ 11,000-11,500 ಜನ. ಅಂಥ ಕಡೆ
ಕಡೆ ಹೋಗಿ ಈ ಶ್ರೀಮಂತರು ಸೆಟ್ಲ್ ಆಗಿ ಮಾಡೋದಾದ್ರೂ ಏನಿದೆ. ಹೀಗಾಗಿ ಅವರು ನವರು ಪಾಸ್ಪೋರ್ಟ್ ಅನ್ನು ತಗೋತಾರೆ, ಅಲ್ಲಿ ತಮ್ಮ ವ್ಯಾಪಾರಿ ಕಂಪನಿಗಳನ್ನ ರಿಜಿಸ್ಟರ್ ಮಾಡ್ತಾರೆ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ವ್ಯಾಪಾರ ಮಾಡ್ತಾ ಲಾಭ ಮಾಡ್ಕೋತಾ ಹೋಗ್ತಾರೆ. ಹಾಗೆ ನಾನಾ ದೇಶಗಳಿಗೆ ಹೋಗೋದಕ್ಕೆ ನವರು ಪಾಸ್ಪೋರ್ಟ್ ಅನ್ನು ಬಳಸ್ಕೋತಾರೆ. ಈ ಮೂಲಕ ನವರು ಕೂಡ ಒಂದಷ್ಟು ಆದಾಯವನ್ನು ಗಳಿಸ್ತಾ ಇದೆ, ಜೊತೆಗೆ ತನ್ನ ಟೂರಿಸಂ ಅನ್ನ ಅಭಿವೃದ್ಧಿ ಪಡಿಸ್ಕೊಳ್ತಾ ಇದೆ. ಇದು ಗೆಳೆಯರೆ ನವರು ಅನ್ನೋ ದೇಶ ಹಾಗೂ ಅಲ್ಲಿನ ಪಾಸ್ಪೋರ್ಟ್ ಮಾರಾಟಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.